ಪ್ರತಿಷ್ಠಿತ ಜಿನಿ ಕಂಪನಿ ಸೇರಿದಂತೆ ಇತರೆ ಕಂಪನಿಗಳ ಟ್ರೇಡ್ ಮಾರ್ಕ್ ಲೇಬಲ್ ಹಾಗೂ ಕಚ್ಚಾ ವಸ್ತುಗಳನ್ನು ನಕಲು ಮಾಡಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ದೆಹಲಿ ಮೂಲದ ವ್ಯಕ್ತಿಯ ಬಂಧನ. ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ತುಮಕೂರು ಜಿಲ್ಲಾ ಪೊಲೀಸ್. ಜಿನಿ ಕಂಪನಿಯ ಪ್ರಾಡಕ್ಟ್ಗಳನ್ನು ನಕಲು ತಯಾರಿಸಿ ಮಾರಾಟವಾಗುತ್ತಿರುವ ಬಗ್ಗೆ ಯರಗುಂಟೆ ಗ್ರಾಮದ ಜಿನಿ ಕಂಪನಿ ಮಾಲೀಕರಾದ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ಜಿನಿ ಕಂಪನಿಯ ಟ್ರೇಡ್ ಮಾರ್ಕ್ ದುರುಪಯೋಗ ಮಾಡಿಕೊಂಡು ದೆಹಲಿಯ ಆರ್ಕೆ ಟ್ರೇಡರ್ಸ್ ಎಂಬುವರು ಆನ್ಲೈನ್ ಮೂಲಕ ಮಾರಾಟ ಮಾಡುತ್ತಿದ್ದು, ಇದರಿಂದಾಗಿ ಸಾರ್ವಜನಿಕರ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಆರ್ಕೆ ಟ್ರೇಡರ್ಸ್ ಕಂಪನಿಯ ಮಾಲೀಕರಾದ ರಾಜೀವ್ ಖನ್ನಾ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ದೂರು ನೀಡಿದ್ದರು. ಈ ದೂರಿನ ಮೇರೆಗೆ ಕಂಪ್ಲೇಂಟ್ ದಾಖಲಿಸಿಕೊಂಡ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿಗಳು ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆ ಹಾಗೂ ಮಾರ್ಗದರ್ಶನದ ಮೇರೆಗೆ ದೆಹಲಿಗೆ ತೆರಳಿ ಆರ್ಕೆ ಟ್ರೇಡರ್ಸ್ ಕಂಪನಿಯ ಮಾಲೀಕರ ರಾಜೀವ್ ಖನ್ನಾ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದ ಆರೋಪಿಗಳ ಪತ್ತೆಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗೋಪಾಲ್, ಪುರುಷೋತ್ತಮರವರು ನೇತೃತ್ವದ ತಂಡದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ಈ ಪ್ರಕರಣದ ಜಾಡು ಹಿಡಿದು ಹೊರಟ ತನಿಖಾ ತಂಡ ಫ್ಲಿಪ್ಕಾರ್ಟ್ ಕಂಪನಿಯಿಂದ ಆರೋಪಿಯ ಕಂಪನಿಯ ಮಾಹಿತಿ ಪಡೆದು ಡಿವೈಎಸ್ಪಿ ಶೇಖರ್ ಬೈರೇಗೌಡ, ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿ ನಟರಾಜ್, ಹಮೀರ್, ಇನಾಮ್ದಾರ್, ಬಂಗಾರಪ್ಪ, ಪಾಟೇಲ್ ಆರೋಪಿಯ ನಕಲು ಉತ್ಪನ್ನಗಳನ್ನು ತಯಾರು ಮಾಡುವ ಗೋಡೌನ್ ಪತ್ತೆ ಮಾಡಿದ್ದು, ದಾಳಿ ವೇಳೆ ಜಿನಿ ಕಂಪನಿಯ ಉತ್ಪನ್ನಗಳಲ್ಲದೆ ಸಾರ್ವಜನಿಕರು ಪ್ರತಿನಿತ್ಯ ಬಳಸುವ ಆಯುರ್ವೇದಿಕ್ ಮಾತ್ರೆ, ಸೌಂದರ್ಯವರ್ಧಕ ಕ್ರೀಮ್, ಆರ್ಕೆ ಟ್ರೇಡರ್ಸ್, ಎಂಕೆ ಟ್ರೇಡರ್ಸ್, ಎಂಎಚ್ಕೆ ಟ್ರೇಡರ್ಸ್ ಹೆಸರಿನಲ್ಲಿ ಆನ್ಲೈನ್ನಲ್ಲಿ ಹೆಚ್ಚು ವ್ಯಾಪಾರವಾಗುವ ಉತ್ಪನ್ನಗಳನ್ನು ಯಾವುದೇ ಪರವಾನಗಿ ಇಲ್ಲದೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸದೆ ತಯಾರು ಮಾಡುತ್ತಿರುವುದು ಕಂಡುಬಂದಿದ್ದು, ಈ ಸಂಬಂಧ ದೆಹಲಿಯ ಡ್ರಗ್ ಕಂಟ್ರೋಲರ್ ಸಿಸಿಬಿ ಹಾಗೂ ಸ್ಥಳೀಯ ಶಾಲಿಬಾಗ್ ಪೊಲೀಸ್ ಠಾಣೆಯ ತನಿಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಆರೋಪಿಯು ಸುಮಾರು 1.5 ವರ್ಷದಿಂದ ಈ ಕಂಪನಿ ನಡೆಸುತ್ತಿರುವುದು ಕಂಡುಬಂದಿದ್ದು, ಆರೋಪಿಯ ಮಕ್ಕಳಾದ ಹಿಮಾಂಶು ಖನ್ನಾ ಬಿಟೆಕ್ ಪದವೀಧರನಾಗಿದ್ದು, ಎರಡನೇ ಮಗ ಮನನ್ ಖನ್ನಾ BCA ವಿದ್ಯಾಭ್ಯಾಸ ಮಾಡುತ್ತಿದ್ದು, ಆರೋಪಿಯು ಆಜಾದ್ಪುರ ಮತ್ತು ತಿಲಕ್ ಬಜಾರ್ನಿಂದ ವಸ್ತುಗಳನ್ನು ತರಿಸಿಕೊಂಡು ಇಬ್ಬರು ಮಕ್ಕಳ ಸಹಾಯದಿಂದ ಹಾಗೂ ಇತರರೊಂದಿಗೆ ಸೇರಿ ನಕಲು ಉತ್ಪನ್ನಗಳನ್ನು ತಯಾರಿಸಿ ಆನ್ಲೈನ್ನಲ್ಲಿ ಹೆಚ್ಚಿನ ಹಣದಾಸೆಗೆ ನಕಲು ಉತ್ಪನ್ನ ಮಾರಾಟ ಮಾಡುತ್ತಿರುವುದು ತಿಳಿದು ಬಂದಿದ್ದು, ಇದರಿಂದ ಜಿನಿ ಕಂಪನಿಗೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮೋಸ ಮಾಡಿದ್ದು, ಇತರ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ. ಆರೋಪಿ ರಾಜೀವ್ ಖನ್ನಾ ಅವರನ್ನು ದೆಹಲಿಯಲ್ಲಿ ವಶಕ್ಕೆ ಪಡೆದು ರೋಹಿಣಿ ಕೋರ್ಟ್ ಕಾಂಪ್ಲೆಕ್ಸ್ 6th ACM ಕೋರ್ಟ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಟ್ರಾನ್ಸಿಸ್ಟ್ ವಾರೆಂಟ್ ಪಡೆದು ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ಕರೆತಂದು ದಸ್ತಗಿರಿ ಕ್ರಮ ಅನುಸರಿಸುತ್ತಾರೆ. ಹೆಚ್ಚುವರಿ ವಿಚಾರಣೆಗಾಗಿ ಶಿರಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದಿರುತ್ತಾರೆ. ಈ ಪ್ರಕರಣದ ಹಿನ್ನೆಲೆ ಸಾರ್ವಜನಿಕರು ಆನ್ಲೈನ್ ಮೂಲಕ ಖರೀದಿಸುವ ಉತ್ಪನ್ನಗಳನ್ನು ಬಳಸುವಾಗ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪೊಲೀಸ್ ಅಧೀಕ್ಷಕರು ತಿಳಿಸಿರುತ್ತಾರೆ. ಹೊರರಾಜ್ಯದಲ್ಲಿರುವ ನಕಲಿ ಮಾರುಕಟ್ಟೆ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಶ್ರಮಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದರು. ಆಗಿರುವಂಥ ಜಿನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಳ್ಳಂಬೆಳ್ಳ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತು ಅವರಿಬ್ಬರು ಮಕ್ಕಳು 3 ಜನ ಸೇರಿಕೊಂಡು ಆರ್ಕೆ ಟ್ರೇಡರ್ಸ್, ಎಂಕೆ ಟ್ರೇಡರ್ಸ್, ಎಂಎಚ್ಕೆ ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನು ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಮ್ಮ ಕಳ್ಳಂಬೆಳ್ಳ ಪೊಲೀಸರು ಅವರು ಮತ್ತು ಕಳ್ಳಂಬೆಳ್ಳ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು ಇವರ ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ಬರು ಮಕ್ಕಳು ಓಡೋಗಿದ್ದಾರೆ. ಸೊ ಇವ್ರ ಮೇಲೆ ಈಗಾಗಲೇ ನಾವು 14th August ಒಂದು FIR ಮಾಡಲಾಗಿದೆ. ಚೀಟಿಂಗ್ ಮತ್ತು 103, 104 ಟ್ರೇಡ್ ಮಾರ್ಕ್ಸ್ ಆಕ್ಟ್ ಅಲ್ಲಿ ಒಂದು FIR ಮಾಡಲಾಗಿದೆ. FIR ಕೆಳಗಡೆ ಇವ್ರನ್ನು ಅರೆಸ್ಟ್ ಮಾಡಿ ಡೆಲ್ಲಿಯಲ್ಲಿರುವಂಥ ಶಾಲಿಮಾರ್ ಮಾರ್ಕೆಟಲ್ಲಿರುವಂಥ ಈ ಗೋಡೌನಲ್ಲಿ ಸರ್ಚ್ ಮಾಡಿ ಸೀಜರ್ ಮಾಡಿ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಿ ಅವನು ರೋಹಿಣಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಟ್ ವಾರೆಂಟ್ ಮೂಲಕ ತುಮಕೂರು ಕಲ್ಲಂಬೆಲೆಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ನಡೆಸಿದರೆ ಈಗ ಅವನು ವಾಪಸ್ಸು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ.
ಹೇಗೆ ಗೊತ್ತಾಯ್ತು ಅಂತ ಇದು ಕೆಲವರು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಈ ಜೀನಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರುವಾಗ ಅವರಿಗೆ ಫೇಕ್ ಪ್ರಾಡಕ್ಟ್ಸ್ ಬಂದಿರೋದು ಕಂಡು ಬಂದಿರುತ್ತೆ. ಏನು ಜೀನಿ ಸ್ಲಿಮ್ ಪೌಡರ್ ಇರುತ್ತೆ ಅದರ ಜಾಗದಲ್ಲಿ ಗೋಧಿ ಪೌಡರ್, ವೀಟ್ ಪೌಡರ್ ಅನ್ನು ಹಾಕಿರೋದು ಕಂಡು ಬರುತ್ತೆ. ಆ ವಿಚಾರ ಈ ಜೀನಿ ಪ್ರಾಡಕ್ಟ್ಸ್ ಮಾಲೀಕರಿಗೆ ಗೊತ್ತು ಬಂದಾದ ಮೇಲೆ ಅವರು ಬಂದು ನಮ್ಮ ಕಲಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು FIR ಮಾಡಲಾಗಿದೆ. ಈ ಟ್ರೇಡರ್ಸ್ ಕಂಪನಿ ಅಂತ ಹೇಳಿ ಸರ್, ಡೆಲ್ಲಿಲಿ ಅದೇ ಲೈಸೆನ್ಸ್ ಹೇಗೆ ಅಂತ ಹೇಳಿ ಸರ್? ಸೊ ಅದು ಗೋಡೌನ್ ಇಟ್ಕೊಂಡು ಈ ಆನ್ಲೈನ್ ಏನು ಫ್ಲಿಪ್ಕಾರ್ಟ್ ಇಂಥ ಕಂಪನಿಗಳಿಗೆ ಬ್ಯಾಕ್ ಎಂಡ್ ನಲ್ಲಿ ಹೋಲ್ಸೇಲ್ ಆಗಿ ಸಪ್ಲೈ ಮಾಡುವಂತ ಕಂಪನಿಗಳದು. ಈ 3 ಹೆಸರಲ್ಲಿ ಅವರು ಗೋಡೌನ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ಮೂಲಕನೇ ಇವರು ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಜೀನಿ ಅಲ್ಲದೆ ಬೇರೆ ಬೇರೆ ರೆಗ್ಯುಲರ್ ಯೂಸ್ ಆಗ್ತಾ ಇರುವಂತ ಕಂಪನೀಸ್ ಪ್ರಾಡಕ್ಟ್ಸ್ ಸಹ ಅಲ್ಲಿ ಕಂಡು ಬಂದಿದ್ದಾವೆ. ಸೊ ತಕ್ಷಣವೇ ನಾವು ಲೋಕಲ್ ಡ್ರಗ್ ಕಂಟ್ರೋಲರ್ಗೂ ಮತ್ತು ಕ್ರೈಮ್ ಕಂಟ್ರೋಲ್ ಬ್ಯೂರೋಗೂ, ಡೆಲ್ಲಿ ಕ್ರೈಮ್ ಪೊಲೀಸರಿಗೂ ಮಾಹಿತಿ ತಿಳಿಸಲಾಗಿದೆ ಮತ್ತು ಲೋಕಲ್ ಶಾಲಿಮಾರ್ ಬಾಗ್ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ತಿಳಿಸಲಾಗಿದೆ. ಅಲ್ಲಿ ಅವರನ್ನು ಸಹ ಕ್ರಮ ತಗೊಳ್ಳೋದು ಶುರು ಮಾಡಿದ್ದಾರೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಕಂಪನಿ? ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಹೇಗೆ? ಸೊ ಕಳೆದ 2 ವರ್ಷಗಳಿಂದ ಇವರು ಈ ಕೆಲಸ ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಸದ್ಯಕ್ಕೆ ನಮಗೆ ಅಲ್ಲಿ ಕಂಡು ಬಂದಿರುವುದು ಈ ಇಲ್ಲಿಗಲ್ ಆಗಿ ಅಂದ್ರೆ ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇರೋದು ನಮಗೆ ಕಂಡು ಬಂದಿದೆ. ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಹೇಗೆ ನಡೆಸ್ತಾ ಇದ್ದಾರೆ? ಅವರಲ್ಲಿ ಮೇನ್ 3 ಜನ. ಅವರು ಒಂದು ಅಪ್ಪ ರಾಜೀವ್ ಖನ್ನಾ, ಅವ್ರ ಮಗ ಹಿಮಾಂಶು ಖನ್ನಾ ಮತ್ತು ಮನನ್ ಖನ್ನಾ, ಈ 3 ಜನ ಬಿಸ್ನೆಸ್ ನಡೆಸ್ತಾ ಇದ್ರು ಲೋಕಲ್ ಲೇಬರ್ನ ಇಟ್ಕೊಂಡು. ಸೊ ಅದರಲ್ಲಿ A1 ರಾಜೀವ್ ಖನ್ನಾ ಅಪ್ಪನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ 2 ಅಬ್ಸ್ಕಾಂಡ್ ಆಗಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರಲ್ಲಿ ಅವ್ರ ಮೇಲೇನೂ ಇನ್ವೆಸ್ಟಿಗೇಷನ್ ನಡೆಸಿ ಚಾರ್ಜ್ ಶೀಟ್ ಕೊಡಲಾಗಿದೆ. 3 ಜನ ಬರೀ ಕರ್ನಾಟಕ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ. ಎಸ್ಪೆಷಲಿ ಇದು ಬರೀ ನಾವು ಒಂದು 15 ಲಕ್ಷಕ್ಕೂ ಮಾತ್ರ ಮಾಹಿತಿ ಅದು ಮೋಸ ನಡೆದಿರೋದು ಕಂಡು ಬರ್ತಾ ಇದೆ. ಇನ್ನು ಮಿಕ್ಕಿದ ಕಂಪನೀಸ್ ಕೋಟ್ಯಾಂತರ ಮೋಸ ಆಗಿರೋದು ನಮಗೆ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಮಾಹಿತಿ ಲೋಕಲ್ ಪೊಲೀಸರು ಅಲ್ಲಿ ತಗೊಂಡು ಅವರು ಸಹ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಮಾಡ್ತಾ ಇದ್ರು? ಅಲ್ಲಿರೋರು ಯಾರು ಲಿಂಕ್ ಇದಾರೆ? ಹೇಗೆ? ಈಗ ಇದರಲ್ಲಿ ನಮಗೆ ಫ್ಲಿಪ್ಕಾರ್ಟ್ ಅವ್ರದ್ದು ಕಂಡು ಬಂದಿದೆ. ಅವರು ಪ್ಲಾಟ್ಫಾರ್ಮ್ ಇಂದ ಮಾರಾಟ ಮಾಡ್ತಾ ಇರೋದು ನಮಗೆ ಕಂಪ್ಲೇಂಟ್ ಅಲ್ಲಿ ಕಂಡು ಬಂದಿದೆ ಇವು ಕಂಪ್ಲೇಂಟ್ ಇಂದ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇವ್ರದ್ದು ಎಷ್ಟು ಮಟ್ಟಕ್ಕೆ ರೋಲ್ ಇದೆ ಅನ್ನೋದು ನಾವು ಪತ್ತೆ ಮಾಡ್ತೀವಿ.